ನಮಸ್ಕಾರ, ಅವನಿ ಹಾಬೀಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಬಟಾಣಿಯನ್ನು ತುಂಬ ದಿನಗಳವರೆಗೆ ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೀವಿನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾವು ಬಟಾಣಿಯನ್ನು ತರ್ತೀವಿ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊತೀವಿ. ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಬಟ್ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಕೇವಲ ಒಂದು ವಾರದವರೆಗೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಿದ್ಮೇಲೆ ಏನು ಮಾಡಬೇಕು? ನಾವು ಫ್ರಿಜ್ಜಲ್ಲಿ ಇಟ್ಟರು ಹೀಗಾಗತ್ತೆ ಅಂದರೆ ಇನ್ನೇನು ಮಾಡ್ಬೋದಪ್ಪ ಅಂತ ಅಂದರೆ, ನೀವು ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಇನ್ನೊಂದು ಕಡೆ ಇಡಬೇಕು. ಅದು ಎಲ್ಲಿ ಅಂತ ಹೇಳ್ತೀನಿ, ಹೇಗೆ ಇಡಬೇಕು ಅಂತಲೂ ಕೂಡ ಹೇಳ್ತೀನಿ. ಈ ರೀತಿಯಾದ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕಿ ಮುಚ್ಚಳನ್ನು ಹಾಕಿ, ಇಲ್ಲ ನಿಮ್ಮ ಹತ್ರ ಈ ರೀತಿ ಜಿಪ್ ಲಾಕ್ ಕವರ್ ಇದೆ ಅಂತಂದರೆ ಇದರ ಒಳಗಡೆ ತುಂಬಿ ಕೂಡ ಇಡಬಹುದು. ಹಿಂಗೆ ತುಂಬಿ ನೀವು ಫ್ರೀಝರಲ್ಲಿ ಇಟ್ಬಿಟ್ರೆ ವರ್ಷಾನುಗಟ್ಟಲೆ 6 ತಿಂಗಳಿಂದ ವರ್ಷಗಳವರೆಗೂ ಕೂಡ ನೀವು ಎಷ್ಟು ಬೇಕಾದರೂ ಸ್ಟೋರ್ ಮಾಡಿ ಇಡಬಹುದು. ಆಯ್ತಪ್ಪ, ನಿಮ್ಮ ಹತ್ರ ಜಿಪ್ ಲಾಕ್ ಕವರ್ ಇದೆ, ಹಾಕ್ತೀರಾ. ನನ್ನ ಹತ್ರ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ. ಹಾಗೇನಾದ್ರು ಇದ್ದರೆ ಈ ರೀತಿ ನಾರ್ಮಲ್ ಕವರ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಆವಾಗ ಏನು ಮಾಡಿ, ಈ ರೀತಿ ಕವರಿಗೆ ಬಟಾಣಿಯನ್ನು ತುಂಬಿಸಿ, ಅಂದರೆ ಎಷ್ಟೆಷ್ಟು ಪ್ರಮಾಣ ಇದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಹೀಗೆ ಒಂದು ನಾಟನ್ನು ಹಾಕಿ ಇಡಿ. ತುಂಬ ಚೆನ್ನಾಗಿ ಫ್ರೆಶ್ ಆಗಿಯೇ ಇರುತ್ತೆ, ಒಂದು ಚೂರು ಕೂಡ ಹಾಳಾಗೋದಿಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ಇರುತ್ತೆ. ನೀವು ಫ್ರೀಝರಲ್ಲಿ ಇಟ್ಟರೆ 6 ತಿಂಗಳಿಂದ ವರ್ಷದವರೆಗೂ ಕೂಡ ಈ ರೀತಿ ಬಟಾಣಿಯನ್ನು ಸ್ಟೋರ್ ಮಾಡಿ ಇಡ್ಬೋದು. ಕಡಿಮೆ ರೇಟ್ ಇದ್ದಾಗ ಜಾಸ್ತಿ ಬಟಾಣಿಯನ್ನು ತಂದಿಟ್ಕೊಂಡ್ರೆ ಇದು ಫ್ರೆಶ್ ಆಗಿ ಇರೋದ್ರಿಂದ ನಾವು ಅಡುಗೆನೂ ಕೂಡ ತುಂಬ ಚೆನ್ನಾಗಾಗುತ್ತೆ, ಡಿಫ್ರೆಂಟ್ ಟೇಸ್ಟು ಕೂಡ ಬರುತ್ತೆ. ನಿಮಗೆ ಈ ಟಿಪ್ಸ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.